ಬೆಳಕು ನೀಡುವಂಥದ್ದಾಗಿದೆ. ಅಂತಹ ಬೆಳಕು ನೀಡುವಂಥದ್ದಾಗಿದೆ. ಅಂತಹ ಬೆಳಕನ್ನು 12ನೇ ಶತಮಾನದಿಂದ ಕೊಟ್ಟಿರುವಂತಹ ಶರಣರ ವಚನಗಳಿಗೆ ಇಲ್ಲಿ ನೃತ್ಯ ಮಾಡುವಂಥ ಅವಕಾಶವನ್ನು ನಮ್ಮ ಗುರುಬಸವ ಮಹಾಮನೆ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಪೂಜ್ಯ ಬಸವಾನಂದಪ್ಪ ಅವರು ನಮಗೆ 2004ರಿಂದ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ನಮ್ಮೆಲ್ಲ ಸಾಮಾಜಿಕ ಧಾರ್ಮಿಕ ಕ್ರಿಯೆಗಳಿಗೆ ಅಪ್ಪವರು ಸದಾ ಪ್ರೋತ್ಸಾಹಿಸುತ್ತಾ ಬಂದಾರೆ. ಮತ್ತು ಈ ದಿವಸ 3 ಜನರ ಒಂದು ಜಯಂತಿ ಆಗ್ತದೆ. ಅಪ್ಪ ಬಸವಣ್ಣವ್ರ ಕಾಯಕವೇ ಕೈಲಾಸ ಅಂತ ಹೇಳಿದರೆ, ಗಾಂಧೀಜಿಯವರು ದುಡಿಯದೆ ಉಣ್ಣುವ ಕಳ್ಳ ಅಂತ ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು. ಇವು 3 ಏನದಾವಲ್ಲ, ಒಳ ಹೊತ್ತು ನೋಡಿದರೆ ಒಂದೇ ಅರ್ಥ ಬರ್ತದೆ, ದುಡಿಬೇಕು, ಬದುಕಬೇಕು. ಅಂತಹ ತತ್ವ, ಅಂತಹ ಪುಣ್ಯಾತ್ಮರ ಒಂದು ಜಯಂತ್ಯೋತ್ಸವ ಇಲ್ಲಿ ನಮ್ಮ 174ನೇ ಶಿವಾನುಭವ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಶಿವಜೀವರ ಸಂಬಂಧ ಅನನ್ಯವಾಗಿದ್ದು ಅನಂತವಾಗಿದೆ. ಏನಂದ್ರೆ ಪಂಚಮಹಾಭೂತಗಳಲ್ಲಿ ಬಂದಂಥ ಪ್ರಾಣ ಇದು ಹೋಗೋದು ಬರೋದು ಮಾಡ್ತದೆ. ಶಿವತತ್ವವನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂದರೆ ನಾವು ಮುಕ್ತರಾಗ್ತೀವಿ. ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಈ ಶಿವಾನುಭವ ಕಾರ್ಯಕ್ರಮವನ್ನು ಸುಮಾರು 15-16 ವರ್ಷದಿಂದ ಅಪ್ಪವರು ನಿರಂತರ ಮಾಡ್ಕೊತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುದೇವಿಯ ಮೆಚ್ಚಿನ ಶಿಕ್ಷಕಿಯಾದಂಥ ನಮ್ಮ KP ಶಾಲೆಯ ಪ್ರಿನ್ಸಿಪಾಲ್ ಆದಂಥ ಬಾಗಿರಿ ತಾಯಿಯವರು ಗುರುದೇವಿಯ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಆಮೇಲೆ ಗುರುದೇವಿಯು ಈ ಸಂದರ್ಭದಲ್ಲಿ 2 ವಚನಕ್ಕೆ ನೃತ್ಯವನ್ನು ಮಾಡ್ತಾಳೆ. ಒಂದು ಗಾಂಧಿ ಜಯಂತಿ ಸಲುವಾಗಿ ಕೊಳಲದವನಿಗೆ ಸರ್ಪ ಅನ್ನುವಂಥದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂಥ ಇನ್ನೊಂದು ವಚನಕ್ಕೆ ನೃತ್ಯ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಬಾಗಿಲತಿ ತಾಯಿಯವರು ಗುರುದೇವಿ ಬಗ್ಗೆ ಭಾಳ ಅಭಿಮಾನದಿಂದ ಒಂದೆರಡು ಮಾತುಗಳನ್ನು ಹೇಳಿಕೆ ಬಂದಿದ್ದಾರೆ. ಅವರು ಬಂದು ತಮ್ಮ ಶಿಷ್ಯರ ಬಗ್ಗೆ ಮಾತನಾಡಬೇಕಂತೇಳಿ ಅವರಲ್ಲಿ ವಿನ್ನವಿಸ್ಕೊಡ್ತೀನಿ. ಶರಣ ವಿದುಷಿ ಶರಣ.
ಮೃಗಗಳಿಗೆ ಅಂಜಿರುಳೇ
ಗುರುಬಸವ ಲಿಂಗಾಯ ನಮಃ. ಈ ಸಭೆಯಲ್ಲಿ ಉಪಸ್ಥಿತಿರುವ ಸರ್ವರಿಗೂ ಸಹ ನನ್ನ ಅನಂತ ಅನಂತ ಪ್ರಣಾಮ. ಜಗತ್ತಿನಲ್ಲಿ ಜೀವಿಗಳಲ್ಲಿ ಬಹಳ ಪ್ರಮುಖವಾದದ್ದು ಮಾನವ ಜನ್ಮ ಅಂತ ಹೇಳ್ತಾರೆ. ಮಾನವ ಜನ್ಮಕ್ಕೆ ಸಮಾಧಾನ ಮತ್ತು ಸುಖ ಎರಡನ್ನು ಬಹಳ ಬಯಸ್ತಾ ಇರ್ತಾರೆ. ಈ ಎರಡು ಸಿಗೋದು ನಮ್ಮ ಶಿವಾನುಭವದ ಈ ಸಭೆ ಸಮಾರಂಭಗಳಲ್ಲಿ. ಅಂತಹ ಒಂದು ಸಭೆಗಳಲ್ಲಿ ತಾವು ಆಗಮಿಸಿದ್ದೀರಿ. ಇಲ್ಲಿ ಈಗ ತಾನೇ ತಾವೆಲ್ಲ ನೋಡೇಬೇಕು. ಸ್ವಾಮೀಜಿಯವರು ಹೇಳಿದರು, ಇಲ್ಲ ಮೊದಲು ಅವಳು ನೃತ್ಯನೇ ಹೇಳಿ ತೋರಿಸ್ಲಿ, ಆಮೇಲೆ ನೀವು ಅವಳ ಪರಿಚಯ ಅವಳ ನೃತ್ಯದಿಂದ ಮಾಡ್ಕೊಡ್ತಿದ್ದಾಳೆ. ಈಗ ನಾವು ಇವ್ರು ಸೂರ್ಯ ನೋಡ್ರಿ ಅಂತ ಹೇಳ್ದಂಗೆ ಆಗುತ್ತೆ ಈಗ ನಾನು. ಸೊ ನಾನು ಸ್ವಲ್ಪದ್ರೊಳಗೆ ಇವಳ ಕೆಲವೊಂದು ವಿಷಯಗಳನ್ನು ನಾನು ಹೇಳ್ತೀನಿ. ದಿನಾಂಕ 12/2/2098 ಇವಳು ಶ್ರೀ ರಮೇಶ್ ತುಂಬರ್ಗುತ್ತಿ ಹಾಗೂ ರಾಜೇಶ್ವರಿ ಪುತ್ರಿಯ ಅವರ ಸುಖ ಜೀವನದಲ್ಲಿ ಇವಳು ಪ್ರವೇಶ ಮಾಡಿದ್ದಾಳೆ. 98ರಲ್ಲಿ ಹುಟ್ಟಿದ ಹುಡುಗಿ 2003ರಿಂದಾನೇ ತನ್ನ ನೃತ್ಯದ ಅಭ್ಯಾಸವನ್ನು ಮಾಡಿ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾಳೆ. ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಮಾಡಿದವರು ಅವರ ಪೇರೆಂಟ್ಸ್ ಆದರೂ ಸಹ ಅದನ್ನು ನೋಡಲಿಕ್ಕೆ ಇಷ್ಟಪಡುವವರು ಅಥವಾ ಅಂತಹ ಒಂದು ವೇದಿಕೆಗಳನ್ನು ಕೊಡುವವರು ಮಹಾನ್ ವ್ಯಕ್ತಿಗಳು. ಅಂತಹ ಮಹಾನ್ ಆಶೀರ್ವಾದ ಇವಳಿಗಿದೆ. ಅವರ ಹಾರೈಕೆಯಿಂದ ಇವಳು ಮುಂದುವರೆದಿದ್ದಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊಳಕೆಯಲ್ಲೇ ನೋಡು ಅಂತ ಹೇಳ್ತಾರೆ. ಬೆಳೆ ಸಿರಿ ಮೊಳಕೆಯಲ್ಲಿ ನೋಡು ಅನ್ನೋ ಹಾಗೆ ಇವಳಿಗೆ ಸ್ವಾಮೀಜಿಯವರೇ ಗುರುದೇವಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಒಂದು ಅರ್ಥಗರ್ಭಿತ ಬಹಳಷ್ಟು ಅರ್ಥವಿರುವ ಒಂದು ಹೆಸರನ್ನು ಇಟ್ಟುಕೊಂಡ ಈ ಮಗು ಬಹಳ ಜಾಣೆ. ಇವಳ ಪ್ರಾಥಮಿಕ ಅಭ್ಯಾಸ ಧಾರವಾಡದ ವಿದ್ಯಾಕಾಶಿಯ ಬಾಲಬಳಗದಲ್ಲಿ ಪ್ರಾಥಮಿಕ. ನನ್ನ ಜೊತೆಯಲ್ಲಿ ಇವಳ ಒಂದು ಸಂಪರ್ಕ ಪ್ರೌಢಶಾಲೆಯಲ್ಲಿ ಬಂದಾಗ ಇವಳನ್ನು ನೋಡಿದಾಗ ನನಗೆ ಹೆಮ್ಮೆ ಅನ್ನಿಸ್ತಾ ಇರುತ್ತೆ. ಅವಳಿಗೆ ಎಷ್ಟು ಹೆಮ್ಮೆ, ಅವಳು ಹೇಳ್ತಾ ಇರ್ತಾಳೆ, ತೋರಿಸ್ಕೊಡ್ತಾ ಇರ್ತಾಳೆ. ಆದರೂ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ, ಇಂಥ ಒಬ್ಬ ನನ್ನ ವಿದ್ಯಾರ್ಥಿನಿ ಇಲ್ಲಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಹಳ ಛಲವಾದಿ, ಬಹಳ ಜಾಣೆ, ಬಹಳ ಆ್ಯಕ್ಟಿವ್. ಅದಕ್ಕಾಗಿಯೇ ತನ್ನ ವೃತ್ತಿ ಜೊತೆಯಲ್ಲಿ ಈ ನೃತ್ಯವನ್ನು ಸಹ ಮಾಡ್ಕೊಳ್ತಾ ಬರ್ತಾ ಇದ್ದಾಳೆ. CSI ಕಾಲೇಜಿನಲ್ಲಿ ಇವಳು ಡಿಗ್ರಿ ಪಡ್ಕೊಂಡು ನಂತರ ಬೆಂಗಳೂರಿನಲ್ಲಿ ತನ್ನ CA ಅಂತ ಬೇರೆ ಸಾಮಾನ್ಯ ಪರೀಕ್ಷೆ ಅಲ್ಲ, ಅಂಥ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಒಂದು ಬಹಳ ಪ್ರತಿಷ್ಠಿತ ಆಫೀಸ್ನಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಸಹ ತನ್ನ ಕೆಲಸವನ್ನು ಸಹ ನಿರ್ವಹಿಸ್ತಾ ಇದ್ದಾರೆ. ಬಿಸ್ನೆಸ್ ಆಫ್ ಬಾಟ್ ಅಕೌಂಟ್ ಎಕ್ಸಿಕ್ಯೂಟಿವ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನೃತ್ಯದ ಬಗ್ಗೆ ಇವಳಿಗೆ ಬಹಳಷ್ಟು ಅಭಿರುಚಿ ಇರೋದರಿಂದ ಇವಳ ವಿದುಷಿ ನಾಗರತ್ನ ಹಡಗಲಿ, ಕುಮುದಿನಿ, ರಾವ್ ಸೀಮಾ ಕುಲಕರ್ಣಿ ಇವರಲ್ಲಿ ನೃತ್ಯ ಪಾರಂಗತೆ ಪಡೆದು 2023 ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ನೃತ್ಯಾಕಾರಿಣಿ ಅಂತ ಹೇಳಿ ಅವಳಿಗೆ ಪದವಿ ಸಹ ಸಿಕ್ಕಿದೆ. ತನ್ನ ವೃತ್ತಿ ಜೊತೆಯಲ್ಲಿ ಈ ನೃತ್ಯದ ಪ್ರವೃತ್ತಿಯನ್ನು ಸಹ ಅವಳು ಮಾಡ್ತಾ ಬರ್ತಾ ಇದ್ದಾಳೆ. ಸೊ ಇಲ್ಲಿ ಸನ್ಮಾನಕ್ಕೆ ಕೊಡಿಸ್ತಾ ಇರುವ ಗುರುದೇವಿ ಇನ್ನೂ ಬಹಳಷ್ಟು ಮುಂದುವರಿತಾಳೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ತಮ್ಮೆಲ್ಲರ ಹಾರೈಕೆ